ನಮ್ಮ ಕಾಲೇಜಿನಲ್ಲಿ ಇದೇ 7 ಮತ್ತು 8ನೇ ತಾರೀಕು ಒಂದು ಇಂಟರ್ನ್ಯಾಷನಲ್ ಮಲ್ಟಿ ಡಿಸಿಪ್ಲಿನರಿ ಕಾನ್ಫರೆನ್ಸ್ ನಾವೊಂದು ಆಯೋಜನೆ ಮಾಡ್ಕೊಂಡಿದ್ದೀವಿ. ಅದರ ಟಾಪಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಥಿಕ್ಸ್ ಅಂಡ್ ಹ್ಯೂಮನ್ ವ್ಯಾಲ್ಯೂಸ್, ಶೇಪಿಂಗ್ ದ ಫ್ಯೂಚರ್ ಆಫ್ ಹೈಯರ್ ಎಜುಕೇಶನ್. ಇಂದಿನ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ನಮ್ಮೆಲ್ಲರಿಗೂ, ಟೀಚರ್ಸ್ ಇರ್ಬೋದು ಅಥವಾ ವಿದ್ಯಾರ್ಥಿಗಳಿರ್ಬೋದು, ಇದು ನಾವು ಸಾಕಷ್ಟು ಇದರಲ್ಲಿ ನಾವು ಪ್ರಗತಿಯನ್ನ ಸಾಧಿಸಬೇಕಾಗಿದೆ. ಹಾಗೆಯೇ ನಮ್ಮ ಕಾಲೇಜಿನಲ್ಲಿ ಈ ಒಂದು ವಿಷಯನ ಇಟ್ಕೊಂಡು ನಾವು ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಮಾಡ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಸೊ 2 ದಿನಗಳ ಕಾಲದ ಅಂತಾರಾಷ್ಟ್ರೀಯ ಸಮ್ಮೇಳನ ಇದು. ಸೊ ಈ ಒಂದು ನಮ್ಮ ಮನೆಗೆ ಹೋಗುತ್ತೆ ಸುಮಾರು 100ಕ್ಕೂ ಮೇಲ್ಪಟ್ಟು ಈಗಾಗಲೇ ನಾವು ಪೇಪರ್ಸ್ ನ ರಿಸೀವ್ ಮಾಡ್ಕೊಂಡಿದೀವಿ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸುಮಾರು 5 ದೇಶಗಳಿಂದ ಡೆಲಿಗೇಟ್ಸ್ ಬರ್ತಾ ಇದ್ದಾರೆ. ಆ ದೇಶಗಳು ಯಾವ್ಯಾವುದು ಅಂತ USA ಇಂದ ಬರ್ತಾ ಇದ್ದಾರೆ, ಇರಾನ್ ಇಂದ ಬರ್ತಾ ಇದ್ದಾರೆ, ಅಫ್ಘಾನಿಸ್ತಾನ, ಇರಾಕ್, ಹಾಗೆ ಸೌತ್ ಆಫ್ರಿಕಾ. ಇವರೆಲ್ಲೂ ಕೂಡ ಡೆಲಿಗೇಟ್ಸ್. ಸುಮಾರು 20ಕ್ಕೂ ಹೆಚ್ಚು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಈ ಒಂದು PhD ಸ್ಕಾಲರ್ಸ್ ಇರ್ಬೋದು ಅಥವಾ ರಿಸರ್ಚ್ ಸ್ಕಾಲರ್ಸ್ ಇರ್ಬೋದು, ಇವರೆಲ್ಲೂ ಕೂಡ ಬರ್ತಾ ಇದ್ದಾರೆ. ಹಾಗೆ ನಮ್ಮ ದೇಶದಲ್ಲಿ ಹೇಳ್ಬೇಕು ಅಂತಂದ್ರೆ ತಮಿಳುನಾಡಿಂದ ಪೇಪರ್ಸ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತ್, ಚೆನ್ನೈ, ಕೇರಳ, ಒರಿಸ್ಸಾ ಇನ್ನೂ ಪೇಪರ್ಗಳು ಬರ್ತಾ ಇದ್ದಾರೆ. ಸಾಕಷ್ಟು ಇದು ಒಂದು ಹೆಮ್ಮೆಯ ವಿಷಯ. ನಾವು ಇಷ್ಟು ಆಮೇಲೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸುಮಾರು ಒಂದು 20 ದಿನಗಳ ಒಂದು ಪ್ರಿಪರೇಷನ್ ಅಷ್ಟೇ ಇದು. ಕಡಿಮೆ ಅವಧಿಯಲ್ಲಿ ನಮ್ಗೆ ಎಲ್ಲಾ ಕಡೆಯಿಂದ ರಾಜ್ಯ ಮಟ್ಟದಲ್ಲಿ ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಗೆ ಒಳ್ಳೆಯ ಒಂದು ರೆಸ್ಪಾನ್ಸ್ ಬರ್ತಾ ಇದೆ. ನಮ್ಮ ಶತಮಾನೋತ್ಸವ ಭವನದಲ್ಲಿ ಈ ಕಾರ್ಯಕ್ರಮನ ಆರ್ಗನೈಸ್ ಮಾಡ್ತಾ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಅಲ್ಲಿ ಕೆಲಸದಿಂದ ತೆಗೆದಾಕಿದ್ರು, ಇಲ್ಲಿಂದ ಇದಾಕಿದ್ರು, ಇದು ನಮಗ್ ಬರ್ತಾ ಇರೋದು ತಪ್ಪೇನಲ್ಲ, ಇದು ಒಳ್ಳೆಯ ಒಂದು ಸೂಚನೆ. ಆದ್ರೆ ಇದಕ್ಕೆ ತಕ್ಕ ಹಾಗೆ ನಮ್ಮ ವಿದ್ಯಾರ್ಥಿಗಳಿರ್ಬೋದು, ಆಗ ನಮ್ಮ ಟೀಚರ್ಸ್ ಇರ್ಬೋದು, ಇವರೆಲ್ಲೂ ಕೂಡ ಆ ಒಂದು ತಕ್ಕಕ್ಕೆ ಅವರು ತಮ್ಮ ಒಂದು ಎಕ್ಸ್ಪರ್ಟೈಸ್ ನ ಅವರು ಅದನ್ನ ಅನುಭವನ ಅವರು ಪಡ್ಕೊಳ್ಬೇಕಾಗತ್ತೆ. ಅವಾಗ ಯಾವುದೇ ರೀತಿ ನನ್ನ ಪ್ರಕಾರ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಅನ್ಕೊಂಡು ಹೇಳ್ಕೊಳ್ತೀವಿ. ಹಾಗೆ ನಾನು ಆಗ್ಲೇ ಹೇಳಿದಾಗೆ ಇದು ಆನ್ಲೈನ್ ಪ್ರೆಸೆಂಟೇಷನ್ಸ್ ಇರುತ್ತೆ, ಆಫ್ಲೈನ್ ಪ್ರೆಸೆಂಟೇಷನ್ಸ್ ಇರುತ್ತೆ. ಸುಮಾರು 39 ಕಾಲೇಜ್ಗಳಲ್ಲಿ ನಮ್ದು ಒಂದು ಕಾಲೇಜು ಮಾಡೆಲ್ ಡಿಗ್ರಿ ಕಾಲೇಜ್ ಅಂತ. ಸೊ ಇದು ನಮ್ಗೆ ಆಯ್ಕೆ ಆಗಿರೋದು, ನಮ್ಮ ಕಾಲೇಜು ತುಂಬಾ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಒಂದು ರಿಸಲ್ಟ್ಸ್ ಇರ್ಬೋದು. ಹಾಗೆ ನಮ್ಮಲ್ಲಿ ಸುಮಾರು 3000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ. ನಮ್ಮ ಕಾಲೇಜಲ್ಲಿ ಇರೋ ಸಾಕಷ್ಟು ಕೋರ್ಸ್ಗಳು, ಒಂದು BA, BSc, BCom, BBA, BCA ಹಾಗೂ BSW. ಹಾಗೆ PG ನಲ್ಲಿ 3 ಕೋರ್ಸ್ಗಳಿದೆ. ಕನ್ನಡ ಇದೆ, ಎಕನಾಮಿಕ್ಸ್ ಇದೆ ಹಾಗೂ ಹಿಸ್ಟ್ರಿ ಕೋರ್ಸ್ಗಳಿದೆ. ಇನ್ನಷ್ಟು ಕೋರ್ಸ್ಗಳ ತರೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. PUC ರಿಸಲ್ಟ್ಸ್ ಬಂದಿದೆ ಈಗಾಗಲೇ, ತಮ್ಮೆಲ್ಲರಿಗೂ ಗೊತ್ತಿದೆ. ಆಮೇಲೆ ಈ ವರ್ಷ ನಮ್ಗೆ ಅತ್ಯಂತ ಹೆಚ್ಚಿನ ರಿಸಲ್ಟ್ಸ್, ಸುಮಾರು 90% ಹೆಚ್ಚಿನದಾಗಿ ನಮ್ಗೆ ಫಲಿತಾಂಶ ಬಂದಿರೋದು ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಹಾಗೆ ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷ ನಾವು ಮಾಡುವಂತದ್ದು ಅಂದ್ರೆ ನಮ್ಮಲ್ಲಿ 28 ಪದವಿ ಪೂರ್ವ ಕಾಲೇಜ್ಗಳಿದೆ. 28 ಪದವಿ ಪೂರ್ವ ಕಾಲೇಜ್ಗಳಿದೆ, ಗವರ್ಮೆಂಟ್, ಏಡೆಡ್, ಅನ್ಏಡೆಡ್ ಎಲ್ಲ. ಸೊ ಅಲ್ಲಿಗೆ ನಮ್ಮ ಒಂದು ಅಧ್ಯಾಪಕರನ್ನ ಒಂದು ಟೀಮ್ ಅಂತ ಮಾಡಿ ಎಲ್ಲಾ ಕಾಲೇಜ್ಗಳಿಗೆ ಅವರು ಬ್ಯಾನರ್ ಕೊಡೋದಿರ್ಬೋದು ಅಥವಾ ಬ್ರೋಚರ್ಸ್ ಕೊಡೋದಿರ್ಬೋದು, ನಮ್ಮ ಕಾಲೇಜಿನಲ್ಲಿ ಏನೇನೋ ಅವಕಾಶಗಳಿದೆ, ಅವರು ಇಲ್ಲಿ ಯಾವ ರೀತಿ ಸದುಪಯೋಗ ಮಾಡ್ಕೋಬಹುದು, ಅವ್ರಿಗೆ ಯಾವ್ಯಾವ ರೀತಿ ಸ್ಕಾಲರ್ಶಿಪ್ ಗಳಿದೆ, ಹಾಗೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹೆಣ್ಮಕ್ಳಿಗೆ ಇಲ್ಲಿ ಅವ್ರಿಗೆ ಉಚಿತವಾದ ಒಂದು ವಿದ್ಯಾಭ್ಯಾಸ ಮಾಡುವಂತ ಅವಕಾಶ ಇದೆ. ಇದೆಲ್ಲದ್ರ ಜೊತೆಗೆ ನಮ್ಮಲ್ಲಿ ಸರ್ಕಾರನು ಕೂಡ ಸಮಾಜ ಸೇವೆ ಇಲಾಖೆಯನ್ನು ಕೂಡ ಪ್ರತಿ ಹೆಣ್ಮಗುಗೆ ಅಥವಾ ನಮ್ಮ ಜೆನ್ಯೂನ್ ಆಗಿ ನಮ್ಮ ಅವಕಾಶ ಇರೋದು, ಈಗ ಸಿಂಗಲ್ ಪೇರೆಂಟ್ಸ್ ಇರ್ಬೋದು ಅಥವಾ ಅಪ್ಪ ಅಮ್ಮ ಇಲ್ಲದೆ ಇರುವಂತದ್ದು ಇರ್ಬೋದು, ಅಥವಾ ಅವರು ಬಡತನ ರೇಖೆಗಿಂತ ಕಡಿಮೆ ಇರೋ ಮಕ್ಕಳಿಗೆ ನಾವು ನಿಮ್ಮ ಹಿಂದೆ ಕಾಣಿಸುತ್ತೆ ನಿಮ್ಗೆ ಮುಂಚೆ ದತ್ತಿ ನಿಧಿ ಅಂತ ನಮ್ಮ ಕಾಲೇಜಿನಲ್ಲಿ ನಾವು ಮಾಡ್ಕೊಂಡಿದೀವಿ. ಸೊ ಈ ದತ್ತಿ ನಿಧಿಯಲ್ಲಿ ಅದಕ್ಕೆ ಒಂದು ಕಮಿಟಿ ಇದೆ, ಒಂದು ಕನ್ವೀನರ್ ಇದೆ. ಇದು ನಾವೆಲ್ಲರೂ ಒಟ್ಟುಗೂಡಿ ನಾವುಗಳು ಅದಕ್ಕೆ ಒಂದು ಪ್ರೇರಕದಾಯಕವಾಗಿ ಅದಕ್ಕೆ ನಾವು ಕಾಂಟ್ರಿಬ್ಯೂಷನ್ ಮಾಡಿದೀವಿ. ಹಾಗೆ ಹೊರಗಡೆನೂ ಕೂಡ ಅವರು ಕೂಡ ಅದನ್ನ ಅವ್ರದೇ ಆದಂತ ಒಂದು ದೇಣಿಗೆ ನೀಡಿದ್ದಾರೆ, ದತ್ತಿ ನಿಧಿ ನೀಡಿದ್ದಾರೆ. ಸೊ ಈ ನಿಧಿಯನ್ನ ನಾವೇನ್ ಮಾಡ್ತೀವಿ, ಒಂದು ಬ್ಯಾಂಕ್ ಅಲ್ಲಿ ಇಟ್ಟು, ನಿಮ್ಮೆಲ್ಲರಿಗೂ ಗೊತ್ತಿದೆ ದತ್ತಿ ನಿಧಿ, ಅದರಲ್ಲಿ ಬರುವಂತ ಒಂದು ಇಂಟ್ರೆಸ್ಟ್, ಅದನ್ನ ನಾವು ಪ್ರತಿ ವರ್ಷ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಅದನ್ನ ಅವ್ರಿಗೆ ಒಂದು ಪ್ರೋತ್ಸಾಹದಾಯಕವಾಗಿ ನಾವು ಕೊಡ್ತಾ ಇದ್ದೀವಿ. ಸೊ ಇನ್ನೊಂದು ಅಂತಂದ್ರೆ ನಮ್ಮಲ್ಲಿ ಈಗ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ, ಇದು ಕಳೆದ ಬಾರಿಯಿಂದ ಇದೊಂದು ಸರ್ಕಾರದ ಕಾರ್ಯಕ್ರಮ. ಪ್ರತಿ ಹೆಣ್ಮಗುಗೆ ಅವರು ಸರ್ಕಾರಿ ಕಾಲೇಜಲ್ಲಿ ಸರ್ ಹೇಳ್ತಾ ಇದ್ರು, ಕನ್ನಡ ಮೀಡಿಯಂ ಓದಿದಂತವ್ರು, ಸರ್ಕಾರಿ ಹೈಸ್ಕೂಲ್ ಓದಿ SSLC ಓದಿರುವಂತವ್ರು, ಹಾಗೆ PUC ಸರ್ಕಾರಿ ಕಾಲೇಜಲ್ಲಿ ಓದಿರುವಂತವ್ರಿಗೆ ಪ್ರತಿ ವರ್ಷ 30,000 ರೂಪಾಯಿಗಳಿಗೆ ಸ್ಕಾಲರ್ಶಿಪ್ ಬರ್ತಾರೆ. ಸೊ ನಮ್ಮ ಕಾಲೇಜಿನಲ್ಲಿ ಸುಮಾರು 450ಕ್ಕೂ ಹೆಚ್ಚಿನ ಹೆಣ್ಣು ಮಕ್ಕಳು ಈ ಒಂದು ಕ್ಯಾಟಗರಿಗೆ ಬರ್ತಾರೆ. ಸೊ ಅವರೆಲ್ಲರಿಗೂ ಕೂಡ ಈಗಾಗಲೇ ಅವ್ರಿಗೆ ಹಣ ಸಂದಾಯ ಆಗಿದೆ ಈ ವರ್ಷ. ಸೊ ಇದು ಬರೀ 1 ವರ್ಷಕ್ಕೆ ನಿಲ್ಲುವಂತದ್ದಲ್ಲ, 3 ವರ್ಷ ಕೂಡ ಹೆಣ್ಣು ಮಕ್ಕಳಿಗೆ ಒಂದು ಪ್ರೋತ್ಸಾಹದಾಯಕವಾಗಿ ಅವರು ಮಾಡ್ತಿದ್ದಾರೆ. ಸೊ ಇಲ್ಲಿ ಪದವಿ ಮುಗಿಸ್ಕೊಂಡು ಹೋದಂತವ್ರಿಗೆ ಅಲ್ಲಿ ಕೂಡ ಅವ್ರಿಗೆ ಫ್ರೀ ಎಜುಕೇಶನ್ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಕೊಡ್ತಾ ಇದೆ. ಈಗ ಬಿಕಾಂ ಕೋರ್ಸ್ ಜೊತೆಗೆ ಒಂದು AEDP ಕಾರ್ಯಕ್ರಮ, ಬಿಕಾಂ AEDP ಅಂತಂದ್ರೆ ಅಪ್ರೆಂಟಿಸ್ಶಿಪ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ
ಇದು ಸರ್ಕಾರ, ಇದು ಎಲ್ಲ ಕಾಲೇಜ್ಗಳಲ್ಲೂ ಇಲ್ಲ, ಬರೀ 21 ಸರ್ಕಾರಿ ಕಾಲೇಜ್ಗಳಲ್ಲಿ ಮಾತ್ರ ಇರುವಂತದ್ದು. ಸೊ ಈ ಕೋರ್ಸ್ ನಲ್ಲಿ ಏನ್ ಮಾಡ್ತಾರೆ ಮಕ್ಕಳು 2 ವರ್ಷ ನಮ್ಮ ಕಾಲೇಜ್ನಲ್ಲಿ ಓದ್ತಾರೆ, 3ನೇ ವರ್ಷ ಅವ್ರಿಗೆ ಸ್ಟೈಫಂಡ್ ಬರೋದಕ್ಕೆ ಶುರುವಾಗುತ್ತೆ. ಇದು ಹೇಗೆ ಸ್ಟೈಫಂಡ್ ಬರುತ್ತೆ ಅಂದ್ರೆ ಸುಮಾರು 500ಕ್ಕೂ ಹೆಚ್ಚು ಕಂಪನಿ, ಇಂಡಸ್ಟ್ರೀಸ್, ಬ್ಯಾಂಕಿಂಗ್ ಸೆಕ್ಟರ್, MSME ಎಲ್ಲ ಕೂಡ ಅವರು ಒಂದು ಒಡಂಬಡಿಕೆ ಮಾಡಿಕೊಂಡು, ಈಗ ನಮ್ಮಲ್ಲಿ ಈಗ 2ನೇ ವರ್ಷದ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ. ಆಮೇಲೆ ಅದು ಲಿಮಿಟೆಡ್ ಸೀಟ್ಸ್, 60 ಸ್ಟೂಡೆಂಟ್ಸ್ ಮಾತ್ರ ಇದು ಸೀಮಿತ ಆಗಿದೆ. ನಮ್ಮ ಕಾಲೇಜಲ್ಲಿ ನಡೀತಾ ಇರುವಂತದ್ದು BCom AEDP BFSI ಹಾಗೆ BCom AEDP ರಿಟೇಲ್ ಆಪರೇಷನ್ಸ್, ಇದೆರಡು ಕಾರ್ಯಕ್ರಮಗಳು ನಡೀತಾ ಇದೆ. ಸೊ ಅದರದೇ ಆದಂತಹ ಒಂದು ಸಿಲೆಬಸ್ ಇರುತ್ತೆ. ಆಮೇಲೆ ಟೀಚರ್ಸ್ನು ಕೂಡ ಧಾರವಾಡ ಅಕಾಡೆಮಿಗೆ ಕಳಿಸಿ ಅವ್ರಿಗೆ ಈ ನಿಟ್ಟಿನಲ್ಲಿ AEDP ಕೋರ್ಸ್ ಇದನ್ನು ಪಾಠ ಮಾಡುವಂತ ಒಂದು ಪರಿಣಿತಿನೂ ಕೂಡ ಅವ್ರಿಗೆ ಕೊಡ್ಸಿರ್ತಾರೆ. ನಮ್ಮ ಕಾಲೇಜಿನಲ್ಲಿ BCA ಒಂದು ಕೋರ್ಸ್ ಇರಲಿಲ್ಲ. ಸುಮಾರು 2 ವರ್ಷಗಳ ಕಾಲ ಇದು BCA ನಮ್ಗೆ ಪರ್ಮಿಷನ್ ಕೊಡುವಂಥದ್ದು ನಮ್ಮ AICT ಇಂದ, ಡೆಲ್ಲಿ AICT ಇಂದ. ಅದು ಪರ್ಮಿಷನ್ ತಗೊಳ್ಳುವಂಥದ್ದು ಸ್ವಲ್ಪ ಕಷ್ಟಕರವಾದದ್ದೇ ಅದು. ಸೊ ನಮ್ಮ ಕಾಲೇಜ್ನಲ್ಲಿ ಅದು ಬಿಟ್ಟೋಗಿತ್ತು, BCA ಬಿಟ್ಟೋಗಿ. ಈಗ ನಿರಂತರವಾಗಿ 2 ವರ್ಷಗಳ ಒಂದು ಶ್ರಮದಿಂದ ಈ ವರ್ಷ ನಾವು BCA ಒಂದು ಕೋರ್ಸ್ ನಾವು ಪ್ರಾರಂಭ ಮಾಡಿದ್ವಿ. ಯಾಕಂದ್ರೆ ತುಂಬಾ ಅದು ಡಿಮ್ಯಾಂಡ್ ಇರ್ತಿತ್ತು. ಯಾವಾಗಲೂ ಮಕ್ಕಳುಗಳು ಬಂದಾಗ ಅವ್ರಿಗೆ BCA ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಜಾಬ್ ಕೆಲಸ ನಮ್ಗೆ ಖಾತ್ರಿ ಅನ್ನೋ ಮಟ್ಟದಲ್ಲಿ ಸಾಕಷ್ಟು ಮಕ್ಕಳುಗಳು ಕೂಡ, ಪೇರೆಂಟ್ಸ್ ಕೂಡ ಬರ್ತಾ ಇದ್ರು. ಈ ವರ್ಷದಿಂದ ನಮ್ಮಲ್ಲಿ BCA ಒಂದು ಕಾರ್ಯಕ್ರಮ ನಮ್ಮ ಕಾಲೇಜಿನಲ್ಲಿ ಪ್ರಾರಂಭ ಆಗ್ತಾ ಇದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.